ಚಾಂಪಿಯನ್ಶಿಪ್ 2025 ಇಂದು ಶನಿವಾರ ಮೂರನೇ ದಿನದ ಲೀಗ್ ಹಂತದ ಪಂದ್ಯಗಳು ಈಗಾಗಲೇ ಚಾಲನೆಯಲ್ಲಿದೆ. ಹಾವೇರಿ ತಂಡದ ಜರ್ಸಿ ನಂಬರ್ 7 ದಾವಣಗೆರೆಯ 5 ಆಟಗಾರ ನಡುವೆ ದಾಳಿಯಲ್ಲಿ ಅಂಜು ನಾಯಕ್ ದಾವಣಗೆರೆ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಅಂಕಣ 2ರಲ್ಲಿ ಕೋಟೆಯ ನಾಡು ಚಿತ್ರದುರ್ಗದ ಡಿಫೆನ್ಸ್ ಭಾಗದಲ್ಲಿ ಒಂದು ಬಲಿಷ್ಠವಾದಂಥ ಟ್ಯಾಕಲ್ ಸುಶೀಲ್ ಕಾಮ್ರೇಕರ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ ಚಿತ್ರದುರ್ಗ ತಂಡಕ್ಕೆ ಮಾಡು ಇಲ್ಲವೇ ಮಡಿ. ಉತ್ತಮವಾದಂಥ ಒಂದು ಟ್ಯಾಕಲ್ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಹಲೋ ಅಮಿತ್ ಬೀದರ್. ಅಮಿತ್ ಮೋಸಿನ್ ಬನ್ನಿ. ನೋಡಿ, ನಮ್ಮ ವಾಹನ ಚಾಲಕರ ಗಮನಕ್ಕೆ ಎ2 ಬಸ್ನ ಡ್ರೈವರ್ ಯಾರಿದ್ದೀರಾ ಅಲ್ಲಿ ಪ್ಲೇಯರ್ಸ್ ಎಲ್ಲರೂ ಬಸ್ಸಲ್ಲಿ ಊಟಕ್ಕೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಎ2 ಬಸ್ನ ಚಾಲಕರು ದಯವಿಟ್ಟು ಊಟಕ್ಕೆ ಆ ಪ್ಲೇಯರ್ಸನ್ನು ಕರ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಎ2 ಬಸ್ನ ಚಾಲಕರು ಯಾರಿದ್ದೀರಾ ದಯವಿಟ್ಟು ನೋಡಿ, ಪ್ಲೇಯರ್ಸ್ ಬಸ್ನಲ್ಲಿ ಕಾಯ್ತಾ ಇದ್ದಾರೆ, ಅವರನ್ನು ಊಟದ ಮನೆ ಹತ್ರ ದಯವಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಶಂಕರ್ ಅವರನ್ನು ಬಂಧಿಸಲು ಯಶಸ್ವಾದ್ರು ಈ ಬಾರಿ ದಾವಣಗೆರೆಯ ಜಿತೇಂದ್ರ. ಉತ್ತಮವಾದಂಥ ದಾಳಿ, ಮಲ್ಟಿಪಲ್ ರೈಟ್ ಪಾಯಿಂಟ್. ಈ ಮೂಲಕ ಸ್ಕೋರ್ ದಾವಣಗೆರೆ 18 ಹಾವೇರಿ 6. 18-6 ಇನ್ ಫೇವರ್ ಆಫ್ ದಾವಣಗೆರೆ. ಮಲ್ಟಿಪಲ್ ರೈಟ್ ಪಾಯಿಂಟ್ ಹಾವೇರಿ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಎಸ್ 4-3 ಚಿತ್ರದುರ್ಗ ತಂಡದ ಪರವಾಗಿ. ಚಿತ್ರದುರ್ಗ ತಂಡಕ್ಕೆ ಡೂ ಆರ್ ಡೈ. ತೀರ್ಪುಗಾರರು ಯೂನಿಫಾರ್ಮ್ ಸಾಯಂಕಾಲ ಅಫಿಷಿಯಲ್ ಯೂನಿಫಾರ್ಮ್. ದಾಳಿಯಲ್ಲಿ ಚಿದು
ಈ ಬಾರಿ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ರತನ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್ ಹಾಗೂ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ದಾಳಿಯಲ್ಲಿ ಚಿತ್ರದುರ್ಗದ ತಿಮ್ಮೋತಿ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಸುಶೀಲ್ ಕಾಮ್ರೇಕ್ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಸಿಮಾಲ್ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಬ್ಯಾಕ್ ಹೋಲ್ಡ್ಗೆ ಮುಂದಾದ್ರು. ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್. ಈ ಮೂಲಕ ಸ್ಕೋರ್ ಚಿತ್ರದುರ್ಗ 5 ಉತ್ತರ ಕನ್ನಡ 4. ಡೂ ಆರ್ ಡೈ. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ಸುಶೀಲ್ ಕಾಮ್ರೇಕರ್ ಡಿಸೈಡರ್ ನಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಈ ಮೂಲಕ ಸ್ಕೋರ್ 5 ಈಚ್, 5 ಸಮ. ದಾಳಿಯಲ್ಲಿ ಚಿತ್ರದುರ್ಗದ ಚಿದು ಕ್ವಿಕ್ ಆದಂಥ ಒಂದು ಟಚ್ ಪಾಯಿಂಟ್. 6-5, 6-5 ಚಿತ್ರದುರ್ಗ ತಂಡದ ಪರವಾಗಿ. ಸುಶೀಲ್ ಕಾಮ್ರೇಕರ್ ಒಂದು ಉತ್ತಮವಾದಂಥ ಎಸ್ಕೇಪ್. ಇಲ್ಲಿ ಯಾಕ್ರೋ ನಿಂತ್ಕೊಂಡಿದ್ದೀರಾ? ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ. ಎಲ್ಲರೂ ಮ್ಯಾಚ್ ನೋಡ್ಬೇಕಲ್ವಾ? ನೀವು ಒಬ್ಬರೇ ನೋಡಿದ್ರೆ ಹೆಂಗೆ? ಹಿಂದಕ್ಕೆ ಬನ್ನಿ. ಎಸ್ 23-9 ದಾವಣಗೆರೆ ತಂಡದ ಪರವಾಗಿ. ದ್ವಿತೀಯಾರ್ಧದಲ್ಲಿ ಹಾವೇರಿ ತಂಡದ ಆಟಗಾರರು ಇಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಕಾದ್ ನೋಡ್ಬೇಕಾಗಿದೆ. ಅಂಜು ನಾಯ್ಕ್ ಕ್ವಿಕ್ ಆದಂಥ ಒಂದು ದಾಳಿ. ಡ್ಯಾಶ್ ಹೊಡೆಯೋದಕ್ಕೆ ಬಂದರು ಹಾವೇರಿ ತಂಡದ ಜರ್ಸಿ ನಂಬರ್ 5. ಒಂದು ಉತ್ತಮವಾದಂಥ ದಾಳಿಯೊಂದಿಗೆ ದಾವಣಗೆರೆ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗಿದೆ. ದಾಳಿಯಲ್ಲಿ ವಿನಯ್ 6 ಈಚ್. ನಮ್ಮ ಗ್ರೌಂಡ್ ಮಾರ್ಕರ್ ಯಾರಿದ್ರೆ ಒಂದು ಸ್ವಲ್ಪ ಮ್ಯಾಟ್ ಟೇಪನ್ನು ತೆಗೆದುಕೊಂಡು ಬನ್ನಿಲ್ಲಿ. ಸುಶೀಲ್ ಕಾಮ್ರೇಕರ್ ಬ್ಯಾಕ್ ಹೋಲ್ಡ್ ಪ್ರಯತ್ನ ಇತ್ತು. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಚಿತ್ರದುರ್ಗದ ತಿಮ್ಮೋತಿ ಅವರಿಂದ. ಪಟಾಕಿಗೂ ಟೈರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅಲ್ರ? ಎರಡೂ ಒಂದೇ ಸೌಂಡು, ಸಟ್ಪಟ್ ದುಡಿಮೆ. ಪಟಾಕಿ ಹಾಗೂ ಟೈರ್ಗೂ ವ್ಯತ್ಯಾಸ ಇದೆ. 7-6 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ರತನ್ ನಾಯ್ಕ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಈ ಬಾರಿ ಅದ್ಭುತವಾದಂತಹ ಒಂದು ಬ್ಲಾಕ್. ಚಿತ್ರದುರ್ಗದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಬಲಿಷ್ಠವಾದಂಥ ಒಂದು ಫ್ರಂಟ್ ಬ್ಲಾಕ್ ಮುಖೇನ ಮಾರೇಶ್ ಅದ್ಭುತವಾದಂಥ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಈ ಬಾರಿ ಚಿದು ಕಾಟನ್ ಎಲ್ಲಿದೆ? ಫಸ್ಟ್ ಏಡ್ ಕಾಟನ್ ಬಾಕ್ಸ್. ಶಂಕರ್ ಸರ್, ಬೆಂಡ್ಗರ್ನಳ್ಳಿ ಶಂಕರ್ ಅವರು ಕಾಟನ್ ನೋಡಿ. ಚಿತ್ರದುರ್ಗದ ತಿಮ್ಮೋತಿ 4 ಆಟಗಾರ ನಡುವೆ.
27-13 ಇನ್ ಫೇವರ್ ಆಫ್ ದಾವಣಗೆರೆ. 27-13 ದಾವಣಗೆರೆ ತಂಡದ ಪರವಾಗಿ. ದಾಳಿಯಲ್ಲಿ ಹಾವೇರಿ ತಂಡದ ಶಂಕರ್ ರೈಟ್ ರೈಡರ್ ಬ್ಯಾಕ್ ಹೋಲ್ಡ್ನ ಪ್ರಯತ್ನ ಇತ್ತು. ಉತ್ತಮವಾದಂಥ ದಾಳಿ. ಚಂದ್ರ ಡ್ಯಾಶ್ ಹೊಡೆಯೋದಕ್ಕೆ ಬಂದರು. ಒಂದು ಮಲ್ಟಿಪಲ್ ರೈಟ್ ಪಾಯಿಂಟ್. ವೇಟ್ ಅಫಿಷಿಯಲ್ ಟೈಮ್ ಔಟ್. ಗುರು ಹೇಳಿ ಸರ್. ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂಥ ಸಂದರ್ಭ. ಸುಶೀಲ್ ಕಾಮ್ರೇಕರ್ ಒಂದು ಅಂಕವನ್ನು ಪಡೆದ್ರ ಮೂಲಕ ಈ ಮೂಲಕ ಸ್ಕೋರ್ 15-9 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಉತ್ತರ ಕನ್ನಡ 15, ಚಿತ್ರದುರ್ಗ 9. ದಾಳಿಯಲ್ಲಿ ಮಾರೇಶ್ ಚಿತ್ರದುರ್ಗದ ಒಬ್ಬ ಅನುಭವಿ ಆಟಗಾರ. ಉತ್ತರ ಕನ್ನಡ ಜಿಲ್ಲಾ ಅಂಕಣದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್. ಬೋನಸ್ ಆನ್ ಆಗಿರುವಂತ ಸಂದರ್ಭ. ಅಲೌಟ್ನ ಹೊಸಲೆದುರ ಜಿತಿನ್ ರವರಿಂದ ಡೈವಿಂಗ್ ಆಂಕಲ್ ಹೋಲ್ಡ್. 1+2 3 ಪಾಯಿಂಟ್ ಉತ್ತರ ಕನ್ನಡ. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಚಿತ್ರದುರ್ಗ ತಂಡಕ್ಕೆ. ಈ ಮೂಲಕ ಸ್ಕೋರ್ 18-8 18-10 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾವಣಗೆರೆ ವಿರುದ್ಧ ಹಾವೇರಿ 29-17 ದಾವಣಗೆರೆ ಜಿಲ್ಲಾ ತಂಡದ ಪರವಾಗಿ. 29-17 ಇನ್ ಫೇವರ್ ಆಫ್ ದಾವಣಗೆರೆ. ನಿಧಾನಗತಿಯಲ್ಲಿ ಕಮ್ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಹಾವೇರಿ ಜಿಲ್ಲಾ ತಂಡದ ಆಟಗಾರರು. ಉತ್ತಮವಾದಂತಹ ಒಂದು ಟ್ಯಾಕಲ್ ದಾವಣಗೆರೆ ಜಿಲ್ಲಾ ತಂಡದ ಆಟಗಾರರಿಂದ. ಭಾರಿ ಟ್ಯಾಕಲ್ ನ ಪ್ರಯತ್ನ ಇತ್ತು. ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಒಂದು ಉತ್ತಮವಾದಂತಹ ಎಸ್ಕೇಪ್. ಜಿತೇಂದ್ರ ಅವರಿಂದ ಒಂದು ಅದ್ಭುತವಾದಂತಹ ದಾಳಿ. ಕ್ಯಾಪ್ಟನ್, ಲಾಸ್ಟ್ 5 minutes to go in court number 1. ದಾವಣಗೆರೆ ದಾವಣಗೆರೆ 33, ಹಾವೇರಿ 18. ಉತ್ತಮವಾದಂಥ ಒಂದು ಎಸ್ಕೇಪ್. 2+2 4 ಪಾಯಿಂಟ್. ಮಾಳಪ್ಪ ಒಂದು ಅದ್ಭುತವಾದಂಥ ಎಸ್ಕೇಪ್ನೊಂದಿಗೆ ಲೋನಾಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಭಾರಿ ದಾಳಿಯಲ್ಲಿ ಉತ್ತರ ಕನ್ನಡದ ಸಿಮಾಲ್. ಸೂಪರ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾವಣಗೆರೆ ವಿರುದ್ಧ ಹಾವೇರಿ, 2 ಅಕ್ಕಪಕ್ಕದ ಜಿಲ್ಲಾ ತಂಡಗಳು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲಾ ತಂಡ, ಬೆಣ್ಣೆನಗರಿ ದಾವಣಗೆರೆ ವಿರುದ್ಧ.
41-23 ದಾವಣಗೆರೆ ತಂಡದ ಪರವಾಗಿ. ಅಂಕಣ 1ರಲ್ಲಿ ಪಂದ್ಯ ಮುಕ್ತವಾಗಿದೆ. ದಾವಣಗೆರೆ ತಂಡ ಹಾವೇರಿ ವಿರುದ್ಧ ವಿಜಯಶೀಲಾಗಿದೆ. ಸಂಜೆ ಸರಿಯಾಗಿ 4:30ಕ್ಕೆ ಮುಂದಿನ ಹಂತದ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ಲೀಗ್ ಹಂತದಲ್ಲಿ ವಿಜಯಶೀಲಾಗಿರುವಂಥ ತಂಡಗಳು ಹಾಗೆ ಲೀಗ್ ಹಂತದಲ್ಲಿ ಮ್ಯಾಚ್ ಆಡದೇ ಇರುವಂಥ ತಂಡಗಳು ಸಂಜೆ ಸರಿಯಾಗಿ 4 ಗಂಟೆಗೆ ಗ್ರೌಂಡ್ನಲ್ಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು. ಮಿಡ್ ಲೈನ್ ಹತ್ತಿರದಲ್ಲಿ ಇದ್ರು ಕಾದ್ ನೋಡ್ಬೇಕಾಗಿದೆ. ಎಸ್, ಸೂಪರ್ ಡೂಪರ್ ರೈಡ್ ಉತ್ತರ ಕನ್ನಡದ ಸಿಮೋಲ್. ಎಸ್, 33-12 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 33-12 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ನಮ್ಮ ಆನೇಕಲ್ನ ಸೀನಿಯರ್ ಗ್ರೌಂಡ್ ನಂಬರ್ 2 ಖಾಲಿ ಇದೆ. ಮ್ಯಾಚ್ ಆಡ್ತೀರಾ? ಹಳೆ ಹುಲಿಗಳು ಗ್ರೌಂಡ್ ಒಳಗಡೆನೆ ಬಂದ್ಬಿಟ್ಟಿದ್ದಾರೆ. ಸೀನಿಯರ್ ಮತ್ತು ಜೂನಿಯರ್ ಒಂದು ಮ್ಯಾಚ್ ಆಡಿಸ್ಬಿಡೋಣ ಪಾಪ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಹಿರಿಯ ಮಾಜಿ ಕಬಡ್ಡಿ ಆಟಗಾರರು ಭೀಮಯ್ಯ ನಂಜುಂಡರಾಜು ಅವರು, ಮೈಸಂದ್ರ ಹಿರಿಯ ಕಬಡ್ಡಿ ಆಟಗಾರರು, ಈ ಭಾಗದಲ್ಲಿ ಅನೇಕ ವರ್ಷಗಳ ಕಾಲ ಕಬಡ್ಡಿಯನ್ನು ಆಡಿ ಕಬಡ್ಡಿಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಒಂದು ಬದಲಾವಣೆ ಅಂತಂದರೆ ಅವರು ಆಡಬೇಕಾದ್ರೆ ಮಣ್ಣಿನ ಅಂಕಣದಲ್ಲಿ ಕಬಡ್ಡಿಯನ್ನು ಆಡ್ತಾ ಇದ್ರು. ಮಣ್ಣಿನ ಸೊಗಡಿನಲ್ಲಿ ಕಬಡ್ಡಿಯ ಒಂದು ಕೀರ್ತಿಯನ್ನು ಈ ಭಾಗದಲ್ಲಿ ತಮ್ಮದೇ ಆದಂಥ ಪ್ರದರ್ಶನದ ಮೂಲಕ ಈ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ನಮ್ಮ ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಆನೇಕಲ್ ಭಾಗದಲ್ಲಿ ಒಂದು ಅದ್ಭುತವಾದಂಥ ಸಂಘಟನೆ ಮೂಲಕ ಕರ್ನಾಟಕದ 31 ಜಿಲ್ಲಾ ತಂಡಗಳು, ವಿಶೇಷವಾಗಿ ವಿವಿಧ ಜಿಲ್ಲೆಯಲ್ಲಿ ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದಂಥ ಆಟಗಾರರು ಸಹ
ಈ ಒಂದು ಪಂದ್ಯಾವಳಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಈ ಬಾರಿ ಸುಶೀಲ್ ಕಾಮ್ರೇಕರ್ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂಥ ಒಂದು ದಾಳಿ ಚಿತ್ರದುರ್ಗದ ಆಟಗಾರನಿಂದ. ಫೋರ್ಟಿ-2 15 ಇನ್ ಫೇವರ್ ಆಫ್ ಉತ್ತರ ಕನ್ನಡ. 42-15. ದಾಳಿಯಲ್ಲಿ ಸುಮಿತ್ ಸಾಕಷ್ಟು ಬಳ ನುಗ್ಗಿದ್ರು. ಈ ಬಾರಿ ಕಾದ್ ನೋಡ್ಬೇಕಾಗಿದೆ. ರೈಡರ್ ಸೆಲ್ಫ್ ಔಟ್ ಆದ ನಂತರದಲ್ಲಿ ಅಲ್ಲಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನ ಸ್ಪರ್ಶಿಸಿಕೊಂಡ್ರು ಎನ್ನುವಂಥ ಒಂದು ತೀರ್ಮಾನದೊಂದಿಗೆ ಇಲ್ಲಿ ರೈಡರ್ ಔಟ್ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡದ ರೈಟ್ ಕಾರ್ನರ್ ಭಾಗದಲ್ಲಿ ವಿನಯ್, ರೈಟ್ ಕವರ್ ಭಾಗದಲ್ಲಿ ಮನೋಜ್. ವಿನಯ್ ಹಾಗೂ ಮನೋಜ್ ಇವತ್ ಅದ್ಭುತವಾದಂಥ ಆಟಗಾರ. ಈ ಬಾರಿ ಸಿಮಾಲ್ ಒಂದು ಉತ್ತಮವಾದಂಥ ಟ್ಯಾಕಲ್. ಸರಿಯಾಗಿ ಸಂಜೆ 4 ಗಂಟೆಗೆ ಪಂದ್ಯಗಳು ಆರಂಭವಾಗುತ್ತೆ. ಎಲ್ಲ ಕ್ರೀಡಾಪಟುಗಳು ಸರಿಯಾಗಿ 4 ಗಂಟೆಗೆ ಹಾಜರಾತಿ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಚಿತ್ರದುರ್ಗದ ಜರ್ಸಿ ನಂಬರ್ 11 ಹಲೋ ಸರ್, ನೋಡಿ ದಯಮಾಡಿ ಬಸ್ಸಿನ ಚಾಲಕರು ಬಸ್ ಬಳಿ ಇರ್ಬೇಕು. ತಾವುಗಳು ಎಲ್ಲ ತಮಗೋಸ್ಕರ ಕಾಯ್ತಾ ಇದ್ದಾರೆ. ದಯಮಾಡಿ ಅಲ್ಲಿ ನಿಂತಿರ್ತಕ್ಕಂಥ 3 ಬಸ್ಸಿನ ಚಾಲಕರು ಬಸ್ನ ಬಳಿ ಹೋಗತಕ್ಕಂಥ ಸರ್. ದಯಮಾಡಿ ತೀರ್ಪುಗಾರರು ಮತ್ತು ಜಿಲ್ಲೆಯ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರುಗಳು ತಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಬಸ್ಸಿನ ಚಾಲಕರು ಈ ಕೂಡಲೇ ಬಸ್ಸಿನ ಬಳಿ ಬರತಕ್ಕದ್ದು ಸರ್. ದಯಮಾಡಿ ಸಮಯ ಆಗಿದೆ. ದಯಮಾಡಿ ಬಸ್ಸಿನ ಚಾಲಕರು ಈ ಕೂಡಲೇ ಬಸ್ಸಿನ ಬಳಿ ಬರತಕ್ಕದ್ದು. ಪಂದ್ಯಾವಳಿ ಬೆಳಗಿನ ಪಂದ್ಯಾವಳಿ ಇಲ್ಲಿಗೆ ಮುಕ್ತಾಯಗೊಂಡಿದ್ದು, ಸಂಜೆಯ ಪಂದ್ಯಗಳು ಸರಿಯಾಗಿ 4:30 ಪ್ರಾರಂಭವಾಗುತ್ತದೆ.